ಅಮ್ಮ ಆಗುವುದು ಸಣ್ಣ ವಿಷಯವಲ್ಲ. ಅದರ ಹಿಂದೆ ಅಳಿಯಲಾಗದ ನೋವು, ಅಪಾರ ಭಾವನೆಗಳು ಅಡಗಿವೆ. ಈ ಮಾತಿನ ಗಂಭೀರತೆಯನ್ನ ಹೃದಯಂಗಮವಾಗಿಸುವ ಘಟನೆ ಹಾಸನದ ಹಿಮ್ಸಾಸ್ಪತ್ರೆಯಲ್ಲಿ ನಡೆದಿದೆ. ತಾಯಿಯಾಗುವ ಕನಸು, ಕೈಚೆಲ್ಲಿದ ಕ್ಷಣದ ಹತಾಶೆ, ಮಾನಸಿಕ ಒತ್ತಡ ಮತ್ತು ಆವೇಶಗಳು ಹೀಗೆ ಅಹಿತಕರ ಸನ್ನಿವೇಶಗಳಿಗೆ ದಾರಿ ಮಾಡಿಕೊಡುತ್ತವೆ ಎಂಬುದಕ್ಕೆ ಈ ಘಟನೆ ಉದಾಹರಣೆಯಾಗಿದೆ. ಆರಂಭದಲ್ಲಿ ಅವಳಿ ಮಕ್ಕಳ ಕಳ್ಳತನ ಎಂದು ಹರಡಿದ ಸುದ್ದಿ ಬಳಿಕ ವಾಸ್ತವ ತಿಳಿದಾಗ ಎಲ್ಲರಲ್ಲೂ ಚಿಂತನೆಗೆ ದೂಡಿತು. ಮನದೊಳಗೆ ಚರ್ಚೆಗೆ ನಾಂದಿ ಹಾಡಿತು. ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಬಳಿಕ ಅವಳಿ ಜವಳಿ ಮಕ್ಕಳು ಕಾಣೆಯಾಗಿದ್ದು ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂಬ ಬ್ರೇಕಿಂಗ್ ಸುದ್ದಿ ಹರಡಿತು. ಸ್ಥಳಕ್ಕೆ ಧಾವಿಸಿದಾಗ ಆಸ್ಪತ್ರೆ ಆವರಣದಲ್ಲಿ ಜನರ ಗುಂಪು ಸೇರಿಕೊಂಡು ಗದ್ದಲ ಮಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ತನ್ನ ಮಕ್ಕಳನ್ನ ಕಳೆದುಕೊಂಡ ನೋವಿನಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದ ದೃಶ್ಯ ಕಂಡು ಬಂತು. ನನ್ನ ಮೊಬೈಲ್ನಲ್ಲಿ ಮಕ್ಕಳ ಫೋಟೋ ಇದೆ, ಆದ್ರೆ ಆಸ್ಪತ್ರೆ ಸಿಬ್ಬಂದಿ ಮಕ್ಕಳು ಇಲ್ಲವೆಂದು ಹೇಳ್ತಿದ್ದಾರೆ. ಸತ್ಯ ಏನು ಹೇಳಬೇಕು ಎಂದು ಆ ವ್ಯಕ್ತಿ ಪ್ರಶ್ನಿಸ್ತಾ ಇದ್ದ. ಈ ಹೇಳಿಕೆಗೆ ಸಂಬಂಧವಿಲ್ಲದ ಕೆಲವರು ಸಹ ಬೆಂಬಲ ನೀಡಿ ಮಕ್ಕಳು ಕಳ್ಳತನವಾಗಿದೆ ಎಂಬ ವದಂತಿಯನ್ನ ಹಚ್ಚಿಸ್ತಾ ಇದ್ರು. ಅಂದ್ರೆ ಘಟನೆಗೆ ಸಂಬಂಧಿಸಿದಂತೆ ಆಸ್ಪತ್ರೆಯೊಳಗೆ ನಡೆದ ಪರಿಶೀಲನೆಯಲ್ಲಿ ಬೇರೆ ಚಿತ್ರಣ ಹೊರಬಂದಿತು. ಪೊಲೀಸರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಏಕಾಂತವಾಗಿ ವಿಚಾರಣೆ ನಡೆಸಿದಾಗ ಮಹಿಳೆಯ ಬಳಿ ಯಾವುದೇ ದೃಢ ದಾಖಲೆಗಳಿಲ್ಲ ಎಂಬುದು ತಿಳಿದು ಬಂತು. ಆಸ್ಪತ್ರೆಯ ದಾಖಲೆಗಳ ಪ್ರಕಾರ ಮಹಿಳೆಗೆ ಚಿಕಿತ್ಸೆ ನೀಡಲಾಗಿದೆ, ಆದರೆ ಗರ್ಭದಲ್ಲಿದ್ದ ಮಕ್ಕಳ ಕುರಿತು ಯಾವುದೇ ಮಾಹಿತಿ ದೊರಕಲಿಲ್ಲ. ಮಹಿಳಾ ಪೊಲೀಸ್ ಅಧಿಕಾರಿಯು ಸೂಕ್ಷ್ಮವಾಗಿ ವಿಚಾರಣೆ ನಡೆಸಿದಾಗ ಪ್ರಕರಣ ತಿರುವು ಪಡೆದುಕೊಂಡಿತು. ಮಹಿಳೆ ತೋರಿಸಿದ ಮಕ್ಕಳ ಫೋಟೋ ಆಕೆಯ ಮೊಬೈಲ್ನಲ್ಲಿ ತೆಗೆದಿದ್ದೇ ಅಲ್ಲ, ಅದು ವಾಟ್ಸ್ಆಪ್ ಮೂಲಕ ಬಂದ ಚಿತ್ರವಾಗಿತ್ತು. ಪ್ರಶ್ನೆಗಳ ಎದುರು ಮಹಿಳೆಗೆ ಕೊನೆಗೆ ಸತ್ಯ ಒಪ್ಪಿಕೊಂಡ್ಲು. ಮಾನವೀಯತೆಯ ದೃಷ್ಟಿಯಿಂದ ಇಲ್ಲಿ ನಡೆದ ವಿಚಾರಣೆಯ ಸಂಪೂರ್ಣ ಮಾಹಿತಿಯನ್ನ ಬಹಿರಂಗಪಡಿಸ್ತಾ ಇಲ್ಲ.